ಬಿಜೆಪಿಯಲ್ಲಿ ಘರ್ ವಾಪಸಿ ಸದ್ದು ಜೋರಾಗಿ ಕೇಳಿ ಬರ್ತಾ ಇದ್ವು. ಅದರ ಬೆನ್ನಲ್ಲೇ ಶೆಟ್ಟರ್ನ ಜೊತೆಗೆ ಇದೀಗ ರೆಡ್ಡಿ ಅವ್ರನ್ನೂ ವಾಪಸ್ ಕರೆ ತರ್ತಾರೆ ಅನ್ನೋ ಮಾತಿನ ನಡುವೆ ಬಿಜೆಪಿ ಸೇರ್ಪಡೆ ಅಥವಾ ಬೆಂಬಲದ ಸುಳಿವು ಕೊಟ್ರ ರೆಡ್ಡಿ ಅವರು ಅನ್ನೋ ಪ್ರಶ್ನೆ ಇದೆ. ಯಾಕಂದ್ರೆ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸುತ್ತಲೇ ಮೋದಿ ಅವ್ರನ್ನ ಹೊಗಳೋ ಕೆಲಸ ಮಾಡ್ತಾ ಇದ್ದಾರೆ. ಇಡೀ ವಿಶ್ವವೇ ತಿರುಗಿ ನೋಡೋ ಕೆಲಸವನ್ನ ಮೋದಿ ಮಾಡಿದ್ದಾರೆ. 500 ವರ್ಷದ ಹೋರಾಟಕ್ಕೆ ಈಗ ಫಲ ಸಿಕ್ಕಿದೆ ಅಂತ ಮೋದಿ ಅವ್ರನ್ನ ಆಡ್ ಹೋಗ್ಲಿದ್ದಾರೆ. ಗಂಗಾವತಿ ಅಭಿವೃದ್ಧಿಯಲ್ಲಿ ಇಕ್ಬಾಲ್ ಅನ್ಸಾರಿ ಅಡ್ಡಿಯಾಗ್ತಾ ಇದ್ದಾರೆ. ಚುನಾವಣೆ ಆದ್ಮೇಲೆ ಇಕ್ಬಾಲ್ ಅನ್ಸಾರಿಯನ್ನ ಕಾಂಗ್ರೆಸ್ನವರು ಡಸ್ಟ್ಬಿನ್ಗೆ ಹಾಕ್ತಾರೆ. ಹೀಗಂತ ಕೊಪ್ಪಳದಲ್ಲಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿ ಮೋದಿ ಪರ ಬ್ಯಾಟಿಂಗ್ ಬೀಸಿದ್ದಾರೆ. ಇವೆಲ್ಲವೂ ಕೂಡ ರೆಡ್ಡಿಯವರು ಬಿಜೆಪಿ ಸೇರ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮುನ್ಸೂಚನೆಯನ್ನ ಈ ಹೇಳಿಕೆಗಳು ಅನ್ನುವ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ. ಯಾಕಂದ್ರೆ ಸದ್ಯ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದ್ದಂತೆ ಘರ್ ವಾಪಸಿ ಮತ್ತು ಯಾರೆಲ್ಲ ಬಿಜೆಪಿ ಕಡೆ ಒಲವಿಟ್ಕೊಂಡಿದ್ದಾರೆ ಎಲ್ಲ ಪ್ರಮುಖ ನಾಯಕರುಗಳನ್ನ ಮನೆ ಒಳಗೆ ಸೇರಿಸ್ಕೊಳ್ಳೋಣ ಅನ್ನುವಂಥದ್ದು ಬಿಜೆಪಿಯ ಸ್ಟ್ರಾಟಜಿ ಆಗಿದೆ. ಅಟ್ಲೀಸ್ಟ್ ಒಂದ್ಸಲ ಗೆದ್ದು ಒಂದು ಸೋತಿಂಗೆಲ್ಲ ಇತ್ತು, ಇವಾಗ ಇನ್ನೂ ಮುಗಿತು ಅವ್ರದ್ದು, ಇಬ್ಬಲನ್ನು ಸರಿ ಅವ್ರದ್ದು. ಸೊ ಹಾಗಾಗಿ ಅವ್ರಿಗೆ ಫ್ರಸ್ಟ್ರೇಷನ್ ಇದೆ. ಅವರು ಒಬ್ಬ ಸೀನಿಯರ್ ಆಗಿ ಅಭಿವೃದ್ಧಿ ವಿಷಯದಲ್ಲಿ ಸಹಕಾರ ಕೊಟ್ಟು ಊರಿನ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ಸಹಕಾರ ಕೊಡೋದನ್ನು ಬಿಟ್ಟು ಇಂಥ ಕ್ಷುಲ್ಲಕ ಸಣ್ಣ ಸಣ್ಣ ವಿಚಾರಗಳಲ್ಲಿ ಕೂಡ ಅವ್ರು ಕೈ ಹಾಕ್ತಾರೆ. ಅಂದರೆ ಯಾವ ಹಂತಕ್ಕೆ ಅವರು ಕೆಳಗಿಳಿದಿದ್ದಾರೆ ಅನ್ನೋದು ನೋಡಬೇಕು. ನನಗೆ ಅನಿಸೋ ಮಟ್ಟಿಗೆ ಪಾರ್ಲಿಮೆಂಟ್ ಎಲೆಕ್ಷನ್ ಆದಮೇಲೆ ಅವರನ್ನು ಡಸ್ಟ್ಬಿನ್ಗೆ ಕಾಂಗ್ರೆಸ್ ಪಾರ್ಟಿ ಹಾಕುತ್ತೆ. ರಾಮ ಮಂದಿರ ವಿಚಾರದಲ್ಲಿ ಎಷ್ಟೋ ಹೋರಾಟಗಳ ಮೂಲಕ ಸಾಧಿಸ್ಕೋಬೇಕು ಅನ್ನೋಂಥ ಒಂದು ಪ್ರಯತ್ನ ಇತ್ತು. ಆ ವಿಚಾರದಲ್ಲಿ ಇಡೀ ವಿಶ್ವದ ಗಮನ ಸೆಳೆಯುವಂಥ ಒಂದು ರೀತಿಯಲ್ಲಿ ಶ್ರೀ ಮಹಾವಿಷ್ಣು ಶ್ರೀ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರರ ಒಂದು ಬಾಲರಾಮನ ರೂಪದಲ್ಲಿ ಇವತ್ತು ಪ್ರತಿಷ್ಠಾಪನೆ ಮಾಡುವುದರ ಮೂಲಕ ಅಯೋಧ್ಯೆಯ ರಾಮ ಮಂದಿರವನ್ನು ಉದ್ಘಾಟನೆ ಮಾಡಿದಂಥ ಪ್ರಧಾನಮಂತ್ರಿಗಳನ್ನು ಕೂಡ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರನ್ನ ನಾವೆಲ್ಲರೂ ಕೂಡ ತುಂಬ ಹೃದಯದಿಂದ ಇಡೀ ದೇಶದ ನಾಗರಿಕರು ಎಲ್ಲರೂ ಕೂಡ ನಾವು ಅಭಿನಂದಿಸಬೇಕಾಗಿದೆ ಬಂಧುಗಳೇ.